ಆರ್ಟಿಕಲ್ 370 ರದ್ದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಂದಿದೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇತ್ತು ಏನಾಗುತ್ತೆ ತೀರ್ಪು ಅಂತ ಹೇಳಿ. ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಂಡಿತು 2019ರಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನ ರದ್ದು ಮಾಡಿತ್ತು, ಅದನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. 370 ರದ್ದು ಅಂದ್ರೆ ಪ್ರತ್ಯೇಕವಾದಂತಹ ಕಾನೂನು, ಪ್ರತ್ಯೇಕವಾದಂತಹ ಸಂವಿಧಾನವನ್ನು ಒಳಗೊಂಡಿದ್ರು ಅಲ್ಲಿ ಜನ. ಈಗ ಅವರು ಭಾರತದ ಅವಿಭಾಜ್ಯ ಅಂಗ. ಸುಪ್ರೀಂ ಕೋರ್ಟ್ನ ಪಂಚಪೀಠದಿಂದ ಸರ್ವಸಮ್ಮತವಾದಂತಹ ತೀರ್ಪು ಹೊರಬಂದಿದೆ. 23 ಅರ್ಜಿಗಳ ವಿಚಾರಣೆಯನ್ನ ಪಂಚಪೀಠ ನಡೆಸಿತು. 16 ದಿನಗಳ ಕಾಲ ಸುದೀರ್ಘವಾಗಿ ಮಹತ್ವದ ತೀರ್ಪಿದು. 2024ರ ಸೆಪ್ಟೆಂಬರ್ 30ರ ಒಳಗೆ ಚುನಾವಣೆಯನ್ನ ಹಮ್ಮಿಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದೆ. ಅಂದರೆ ಈ ಒಂದು ವಿಶೇಷವಾದಂಥ ಸ್ಥಾನಮಾನ ರದ್ದಾದ ಮೇಲೆ ನಡೀತಾ ಇರುವಂತಹ ಮೊಟ್ಟ ಮೊದಲ ವಿಧಾನಸಭೆ ಚುನಾವಣೆ ಆಗುತ್ತೆ. ಇದು ವಿಧಾನಸಭೆ ಚುನಾವಣೆ ನಡೆಯುವಂತೆ ನೋಡ್ಕೊಳ್ಬೇಕು. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಡಲಾಗಿದೆ. ನೋಡಿ, ಇದು ಸುದೀರ್ಘವಾದಂಥ ಇತಿಹಾಸವನ್ನು ಹೊಂದಿದೆ. ಇದು 370 ರದ್ದಾದಾಗಿನಿಂದ ಏನೇನು ಬದಲಾಯಿತು ಹಾಗಾದರೆ ಜಮ್ಮು ಕಾಶ್ಮೀರದಲ್ಲಿ? 70 ವರ್ಷಗಳ ನಿರಂತರವಾದಂಥ ಒಂದು ಉಸಿರುಗಟ್ಟಿದ ವಾತಾವರಣ, ಉಗ್ರರ ಹಾವಳಿ, ಬಾಂಬ್ ದಾಳಿ, ಸ್ಥಳೀಯರ ಕೊಲೆಗಳು, ಅತ್ಯಾಚಾರಗಳು, ಕಲ್ಲೇಟುಗಳು ನಮ್ಮ ಸೈನಿಕರಿಗೆ ಇದ್ಯಾವುದು ಕೂಡ ಇರಲಿಲ್ಲ. 2019 ಆದ ಮೇಲೆ ಸ್ವಲ್ಪ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬಂದಿತ್ತು. ನೋಡಿ, ಮೊದಲು 370 ವಿಧಿ ರದ್ದಾಗೋದಕ್ಕಿಂತ ಮುಂಚೆ ಕೇಂದ್ರದ ಕಾನೂನು ಅವರಿಗೆ ಅನ್ವಯ ಆಗ್ತಾ ಇರಲಿಲ್ಲ. ನೋಡಿ, ಕರ್ನಾಟಕ ಅಂತ ಅಂದ್ಕೊಳ್ಳೋಣ, ಗೋವಾ ಅಂದ್ಕೊಳ್ಳೋಣ, ಮಹಾರಾಷ್ಟ್ರ ಅಂದ್ಕೊಳ್ಳೋಣ, ನಾವೆಲ್ಲವೂ ಕೂಡ ಭಾರತ ಅಂದರೆ ಕೇಂದ್ರ ಸರ್ಕಾರ ಹೇಗೆ ಹೇಳುತ್ತೋ ಹಾಗೆ ಕೇಳಬೇಕಾಗಿತ್ತು, ಅಂದರೆ ನಿಯಮಗಳನುಸಾರವಾಗಿ. ಆದರೆ ಜಮ್ಮು ಕಾಶ್ಮೀರಕ್ಕೆ ಇದು ಅನ್ವಯ ಆಗ್ತಾ ಇರಲಿಲ್ಲ. ಅವ್ರದ್ದು ಪ್ರತ್ಯೇಕವಾದಂಥ ಸಂವಿಧಾನ, ಕಾನೂನು, ಧ್ವಜ ಇತ್ತು ಅವ್ರದ್ದು, ಎಲ್ಲನೂ ಅಂದರೆ ಸಪ್ರೇಟ್ ದೇಶ ಇದ್ದಂಗಿದ್ರು. ನಂತರದ ದಿನದಲ್ಲಿ ದೆಹಲಿಯ ಎಲ್ಲ ಕಾನೂನುಗಳು ಕಾಶ್ಮೀರಕ್ಕೆ ಅನ್ವಯ ಆಗ್ತಾ ಬಂತು. ಅಂದರೆ ಒಂದು ರಾಜ್ಯದ ಮೇಲೆ ಹೇರಬಹುದಾದಂಥ ಕಾನೂನುಗಳು. ಈ 370 ವಿಧಿ ರದ್ದಾದ ಮೇಲೆ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳು ನಿಯಂತ್ರಣ ಕಾಣಿತು. 18 ಹುರಿಯತ್ ನಾಯಕರಿಗೆ ಸರ್ಕಾರಿ ವೆಚ್ಚದಲ್ಲಿ ನೀಡಲಾಗಿದ್ದಂತಹ ಭದ್ರತೆಯನ್ನು ವಾಪಸ್ ತೆಗೆದುಕೊಳ್ಳಲಾಯಿತು. 83ರಿಂದ 90ಕ್ಕೆ ವಿಧಾನಸಭಾ ಸ್ಥಾನಗಳು ಏರಿಕೆ ಆಯಿತು. ಪಹಾಡಿ, ಗಡ್ಡ, ಬ್ರಾಹ್ಮಣ, ಕೋಲ್, ವಾಲ್ಮೀಕಿ ಜನಾಂಗದವರಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ಸಿಕ್ತು. ಜಮ್ಮು ಕಾಶ್ಮೀರ ಸರ್ಕಾರ 29,295 ಹುದ್ದೆಗಳನ್ನು ಭರ್ತಿ ಮಾಡಿತು. 12,560 ಯುವಕರಿಗೆ ಉದ್ಯೋಗಕ್ಕಾಗಿ ಕೌಶಲ್ಯ ತರಬೇತಿ ನೀಡಲಾಯಿತು. ಜಮ್ಮು ಕಾಶ್ಮೀರದಲ್ಲಿ 2 ಏಮ್ಸ್ ತೆರೆಯೋಕೆ ಅನುಮೋದನೆ ಕೊಡಲಾಗಿದೆ. 370 ವಿಧಿ ರದ್ದತಿಗೂ ಮೊದಲು ಕೇಂದ್ರದ ಕಾನೂನಲ್ಲಿ ಅನ್ವಯ ಆಗ್ತಾ ಇರಲಿಲ್ಲ. ಕಾಶ್ಮೀರದಲ್ಲಿ ಭೂಮಿ ಖರೀದಿಸುವಂಥ ಹಕ್ಕು ಹೊರಗಿನವ್ರಿಗೆ ಇರಲಿಲ್ಲ. ಈಗ ಏನೋ ನಾನು ಒಂದು ವ್ಯವಸಾಯ ಮಾಡಬೇಕಪ್ಪ, ಸೈಟ್ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಹೋಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಪಕ್ಕದಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾಡ್ಬೋದಾಗಿತ್ತು, ಡೆಲ್ಲಿಗೆ ಹೋಗಿ ಮಾಡ್ಬೋದಾಗಿತ್ತು. ಆದರೆ ಕಾಶ್ಮೀರಕ್ಕೆ ಹೋಗಿ ನೀವು ಅಲ್ಲಿ ಜಮೀನು ಮಾಡೋ ಹಾಗಿರಲಿಲ್ಲ. ಆಮೇಲೆ ಪೌರತ್ವ, ವಲಸಿಗರಿಗೆ ಅಲ್ಲಿ ಮತದಾನದ ಹಕ್ಕಿರಲಿಲ್ಲ. ಈಗ ಅಲ್ಲಿ ಯಾರು ಬೇಕಾದರೂ ಕೂಡ ವೋಟಿಂಗನ್ನು ಮಾಡ್ಬೋದು, ಅಲ್ಲಿ ಹೋಗಿ ನೆಲೆಸಿದಂಥವರು. ಅಂದರೆ ಭಾರತ ಸರ್ಕಾರದ ಯಾವುದೇ ಕಾನೂನುಗಳು ಕೂಡ ಇಲ್ಲಿ ಅನ್ವಯ ಆಗ್ತಾ ಇರಲಿಲ್ಲ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ನಿವೃತ್ತ ನ್ಯಾಯಾಧೀಶರಾಗಿರುವಂಥ CG ಹುನಗುಂದ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಕೇಳಿಸ್ತಾ ಇದೆಯಾ? ಕಟ್ಟಾಗಿದೆ. ಈಗ ನೋಡಿ, ಪರ ವಿರೋಧದ ಚರ್ಚೆಗಳು ಆರಂಭದಿಂದ ನಡೀತಾ ಬಂತು. ನೋಡಿ, ಇದಕ್ಕೆ ಒಂದು ಇತಿಹಾಸ ಇದೆ. 1949 ಆಗ ರಾಜ ಹರಿಸಿಂಗ್ ಅಂತ ಇದ್ರು ಒಬ್ಬರು. ಅವರು ಕಾಶ್ಮೀರದ ರಾಜ ಆಗಿದ್ರು. ಭಾರತಕ್ಕೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದರು. ಕಾಶ್ಮೀರಕ್ಕೊಬ್ಬ ಪ್ರಧಾನಿ ಇದ್ರು, ಶೇಖ್ ಅಬ್ದುಲ್ಲಾ ಅಂತ ಹೇಳಿ. ಆಗ ಒಂದು ಪ್ರತ್ಯೇಕವಾದಂಥ ಸಂವಿಧಾನ 35A ಅಡಿಯಲ್ಲಿ ಇವರಿಗೆ ಸಪ್ರೇಟ್ ಆದಂಥ ಒಂದು ಕಾಯ್ದೆ ಕಾನೂನುಗಳನ್ನು ಮಾಡಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಪ್ರತ್ಯೇಕ ರಾಜ್ಯ ಅಂಥೇಳಿ ಅದು ಗುರ್ಸ್ಕೊಂಡು ಬರ್ತಾ ಇತ್ತು. ಆಮೇಲೆ ಏನೋ ಗೋ ಬ್ಯಾಕ್ ಇಂಡಿಯಾ ಅಂತ ಕೂಗ್ತಾ ಇದ್ರು, ತುಕುಡೆ ತುಕುಡೆ ಈ ರೀತಿ ಘೋಷಣೆಗಳು. ನಮ್ಮ ಸೈನಿಕರಿಗೆ ಕಲ್ಲು ತೊಗೊಂಡು ಹೊಡಿತಾ ಇದ್ರು, ವಾಪಸ್ ಇವ್ರಿಗೆ ಹೊಡೆಯೋಕ್ಕಾಗ್ತಾ ಇರಲಿಲ್ಲ. ಕಾನೂನು ಹಂಗಿತ್ತು, ಕ್ರಮ ತೆಗೆದುಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವ್ರು ಆಡಿದ್ದೇ ಆಟ. ಆದರೆ ಇನ್ಮೇಲೆ ಹಂಗಾಗಲ್ಲ. ಭಾರತ ಸರ್ಕಾರದ ಸುಪರ್ದಿಗೆ ಅದು ಈಗ ಒಳಗಾಗಬೇಕಾಗತ್ತೆ. ವಿದೇಶಾಂಗ ವ್ಯವಹಾರ, ಅದರ ಜೊತೆಗೆ ಕೆಲವೊಂದಿಷ್ಟು
ವ್ಯವಹಾರಗಳನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಅಲ್ಲಿ ಅನ್ವಯ ಆಗ್ತಾ ಇರಲಿಲ್ಲ. Kashmir was adopted in the state. But before the constitution of Jammu and Kashmir was adopted, a decision is an authority for the proposition which it decides. The question whether the state of Jammu and Kashmir retains sovereignty upon integration with the dominion of India did not arise in that case. The next issue which we have addressed is the challenge to Constitutional Order 273, CO 273. To answer this issue, we had to decide on two issues. One, whether Article 370 is a temporary provision, and two, the effect of the dissolution of the Constituent Assembly of Jammu and Kashmir on the scope of powers under Clause 3 of Article 370. We have held that Article 370 is a temporary provision on a reading of the historical context in which it was included. Article 370 was introduced to serve two purposes. First, the transitional purpose, to provide for an interim arrangement until the Constituent Assembly of the state was formed and could take a decision on the legislative competence of the Union on matters other than the ones stipulated in the instrument of accession and ratify the Constitution. And second, a temporary purpose, an interim arrangement in view of the special circumstances because of the war conditions in the state. See, we have held that a textual reading of Article 370 also indicates that it is a temporary provision. For this purpose, we have referred to the placement of the provision in Part 21 of the Constitution, which deals with temporary and transitional provisions, the marginal note to the provision, which states temporary provisions in respect to the state of Jammu and Kashmir, and a reading of Articles 370 and 1, by which the state became an integral part of India upon the adoption of the Constitution. On the second question of the effect of the dissolution of the Constituent Assembly of Jammu and Kashmir on the scope of powers under Clause 3 of Article 370, we have held that the power of the President of India